ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಎಲೆಕ್ಟ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಹಾಗೂ ಮೊದಲನೆಯ ಪ್ರಾಜೆಕ್ಟು. ಈ ಪ್ರಾಜೆಕ್ಟಲ್ಲಿ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ ಆಟೋಮೆಟಿಕ್ ಬ್ಲೂಟೂತ್ ಲೈಟ್ ಕಂಟ್ರೋಲ್ ಯಾವ ರೀತಿ ಮಾಡೋದು ಅಂತ ನಮಗೆ ಹೇಳಕ್ಕೆ ಹೊರಟಿದ್ದೀನಿ. ಈ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಮೊದಲನೇದಾಗಿ ಒಂದು ಫೋನು ಮತ್ತು ಫೋನಲ್ಲಿರೋ ಬ್ಲೂಟೂತ್ ಇದ್ದರೆ ಸಾಕು. ಆಮೇಲೆ ಪ್ಲೇಸ್ಟೋರಲ್ಲಿ ಇದೊಂದು ಅಪ್ಲಿಕೇಶನ್ ಇದ್ದರೆ ಸಾಕು. ಬನ್ನಿ ಇವಾಗ ಪ್ರಾಜೆಕ್ಟ್ನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬನ್ನಿ ಇವಾಗ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಗೈಸ್, ಬನ್ನಿ ಈ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಮೊದಲನೇದಾಗಿ ಯಾವ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಎಲೆಕ್ಟ್ರಿಕ್ ಟೆಸ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. 220 ವೋಲ್ಟ್ ಬಲ್ಬ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. HC05 ಬ್ಲೂಟೂತ್ ಮಾಡೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು HC05 ಬ್ಲೂಟೂತ್ ಮಾಡೆಲ್. ಇಲ್ಲಿ ನಾನು 8 ಜಂಪರ್ ವೈರ್ನ ಯೂಸ್ ಮಾಡ್ತಾ ಇದ್ದೀನಿ. 8 ಜಂಪರ್ ವೈರ್. ಇದು ಮೇಲ್ ಟು ಫೀಮೇಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಮೇಲ್ ಟು ಫೀಮೇಲ್. ಆರ್ಡಿನೋ ಯೂನೋ ಯೂಸ್ ಮಾಡ್ತಾ ಇದ್ದೀನಿ. 5 ವೋಲ್ಟ್ DC ರಿಲೇ ಮಾಡೆಲ್ನ ಯೂಸ್ ಮಾಡ್ತಾ ಇದ್ದೀನಿ. 12 ವೋಲ್ಟ್ ಮೇಲ್ ಕನೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. 12 ವೋಲ್ಟ್ ಅಡಾಪ್ಟರ್ದು ಮೇಲ್ ಕನೆಕ್ಟರ್. DC 5 ವೋಲ್ಟ್ ಮೊಬೈಲ್ ಚಾರ್ಜರ್ನ ಯೂಸ್ ಮಾಡ್ತಾ ಇದ್ದೀನಿ. DC 5 ವೋಲ್ಟ್ ಮೊಬೈಲ್ ಚಾರ್ಜರ್. ಆಮೇಲೆ ನಾನಿಲ್ಲಿ ವೈರ್ ಶಿಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು AC ಮೈನ್ ಪ್ಲಗ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಬನ್ನಿ ಇದಿಷ್ಟು ಇವತ್ತು ಮಾಡ್ತಿರೋ ಪ್ರಾಜೆಕ್ಟ್ನ ಎಕ್ವಿಪ್ಮೆಂಟ್ಸು. ಬನ್ನಿ ಇವಾಗ ಇಷ್ಟಕ್ಕೂ ನಾವು ಕನೆಕ್ಷನ್ಸ್ನ ಕೊಡೋಣ. ಗೈಸ್ ಬನ್ನಿ ಇವಾಗ HC05 ಬ್ಲೂಟೂತ್ ಮಾಡ್ಯೂಲ್ ಮತ್ತು ಆರ್ಡಿನೋ ಯೂನೋಗೆ ಕನೆಕ್ಷನ್ಸ್ನ ಕೊಡೋಣ. ಇಲ್ಲಿ ನಾನು 4 ಜಂಪರ್ ವೈರ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇಲ್ ಟು ಫೀಮೇಲ್ ಜಂಪರ್ ವೈರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ. ಸೊ ಇವಾಗ ನಾನು HC05 ಬ್ಲೂಟೂತ್ ಮಾಡ್ಯೂಲಲ್ಲಿ RX ಕೊಡ್ತೀನಿ, TX ಕೊಡ್ತೀನಿ. ಆಮೇಲೆ ಗ್ರೌಂಡಿಗೆ ಒಂದು ಕೊಡ್ತೀನಿ. ಆಮೇಲೆ 5 ವೋಲ್ಟಿಗೆ ಒಂದು ಕೊಡ್ತೀನಿ. ನೋಡ್ತಾ ಇರ್ಬೋದು RX ಕೊಟ್ಟಿದ್ದೀನಿ, TX ಕೊಟ್ಟಿದ್ದೀನಿ, ಗ್ರೌಂಡಿಗೆ ಒಂದು ಕೊಟ್ಟಿದ್ದೀನಿ, 5 ವೋಲ್ಟ್ ಕೊಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ RX ಅಂತ ಇದೆಯಲ್ಲ, ಅದನ್ನು ನಾನು ಆರ್ಡಿನೋ ಯೂನೋದಲ್ಲಿರುವ TX ಅಂದರೆ ಡಿಜಿಟಲ್ ಪಿನ್ 1ಗೆ ಕನೆಕ್ಟ್ ಮಾಡ್ತೀನಿ ನಾನು. ಆಮೇಲೆ ನಾನಿಲ್ಲಿ TX ಅಂತ ಇದೆಯಲ್ಲ HC05 ಬ್ಲೂಟೂತ್ ಮಾಡ್ಯೂಲಲ್ಲಿ, ನಾನು ಇವಾಗ ಆ ವೈರ್ನ ತೊಗೊಂಡು, ಆರೆಂಜ್ ಕಲರ್ ವೈರ್ನ ತೊಗೊಂಡು ಡಿಜಿಟಲ್ ಪಿನ್ 0 ಕೊಡ್ತೀನಿ ನಾನು. RX ಕೊಡ್ತೀನಿ. ಕನೆಕ್ಟ್ ಮಾಡಿದ್ದೀನಿ. ಸೊ ಆಮೇಲೆ ಇಲ್ಲಿ ಗ್ರೌಂಡು, HC05 ಬ್ಲೂಟೂತ್ ಮಾಡ್ಯೂಲಲ್ಲಿ ಗ್ರೌಂಡ್ ಇದೆಯಲ್ಲ, ನಾನು ಆರ್ಡಿನೋ ಯೂನೋದಲ್ಲಿರೋ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ ನಾನು. ಆಮೇಲೆ ಇಲ್ಲಿ 5 ವೋಲ್ಟ್ ಅಂತ ಇದೆ, ಅದು ನಾವು ರಿಲೇ ಕನೆಕ್ಟ್ ಮಾಡಾದ್ಮೇಲೆ ಕನೆಕ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಮತ್ತೆ ಮೇಲ್ ಟು ಫೀಮೇಲ್ 3 ಜಂಪರ್ ವೈರ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ರಿಲೇ ಮಾಡ್ಯೂಲ್ನ ತೊಗೊಳ್ಳೋಣ. ನೋಡ್ಬೋದು ರಿಲೇ ಮಾಡ್ಯೂಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಇನ್ನಂತ ಇದೆ ನೋಡಿ, DC 5 ವೋಲ್ಟ್ ರಿಲೇ ಮಾಡ್ಯೂಲಲ್ಲಿ ಇನ್ನಂತ ಇದೆಯಲ್ಲ, ನಾವಿವಾಗ ಆರ್ಡಿನೋ ಯೂನೋದಲ್ಲಿರುವ ಡಿಜಿಟಲ್ ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ನೋಡಿ ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡಿದ್ದೀನಿ ನಾನು. ಸೊ ಆಮೇಲೆ ಇಲ್ಲಿ ಗ್ರೌಂಡ್ ಅಂತ ಇದೆಯಲ್ಲ, DC 5 ವೋಲ್ಟ್ ರಿಲೇ ಮಾಡ್ಯೂಲಲ್ಲಿ ಗ್ರೌಂಡು. ಸೊ ಅದನ್ನು ನಾನು ಆರ್ಡಿನೋದಲ್ಲಿರುವ 5 ವೋಲ್ಟ್ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ ನಾನು. ನೋಡ್ತಾ ಇರ್ಬೋದು ಇದು DC 5 ವೋಲ್ಟ್ ರಿಲೇ ಮಾಡ್ಯೂಲಲ್ಲಿರುವ ಗ್ರೌಂಡ್ ಪಿನ್ನ ನಾನು ತೊಗೊಂಡೋಗಿ ಆರ್ಡಿನೋ ಯೂನೋದಲ್ಲಿರುವ ಗ್ರೌಂಡ್ ಪಿನ್ಗೆ ಕನೆಕ್ಟ್ ಮಾಡಿದ್ದೀನಿ ನಾನು. ಸೊ ಆಮೇಲೆ ಇಲ್ಲಿ VCC ಅಂತೆಲ್ಲ ಇದೆ ನೋಡಿ, ಅದಕ್ಕೆ ನಾವು 5 ವೋಲ್ಟ್ ಪವರ್ ಸಪ್ಲೈ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಒಂದು ಮೇಲ್ ಟು ಮೇಲ್ ಜಂಪರ್ ವೈರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇದು ಮೇಲ್ ಟು ಮೇಲ್ ಜಂಪರ್ ವೈರು. ಸೊ ಅದನ್ನು ನಾನು ಆರ್ಡಿನೋದಲ್ಲಿರೋ 5 ವೋಲ್ಟಿಗೆ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಾದಮೇಲೆ ಈ 3 ಒಟ್ಟಿಗೆ ಕನೆಕ್ಟ್ ಮಾಡ್ತೀನಿ ನಾನು. ಆರ್ಡಿನೋ ಯೂನೋಗೆ ಒಂದು ಮೇಲ್ ಜಂಪರ್ ವೈರ್ನ ಯೂಸ್ ಮಾಡಿದ್ದೀನಿ, ಮೇಲ್ ಟು ಮೇಲ್ ಜಂಪರ್ ವೈರು. ಅದನ್ನು ನಾನು DC 5 ವೋಲ್ಟ್ ರಿಲೇ ಮಾಡ್ಯೂಲಲ್ಲಿರುವ VCC ವೈರ್ಗೆ ಜಾಯಿನ್ ಮಾಡಿದ್ದೀನಿ. ಸೊ ಅದಾದಮೇಲೆ HC05 ಬ್ಲೂಟೂತ್ ಮಾಡ್ಯೂಲಲ್ಲಿ 5 ವೋಲ್ಟ್ ಇದೆಯಲ್ಲ, ಸೊ ಅದನ್ನು ನಾನು 3 ಒಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಈ 3 ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಇನ್ಸುಲೇಷನ್ ರಿಮೂವ್ ಮಾಡೋಣ.
ನೋಡ್ಬೋದು. ಇವಾಗ 3 ವೈರ್ನ ಒಟ್ಟಿಗೆ ಜಾಯಿನ್ ಮಾಡ್ತೀನಿ ನಾನು. ಒಟ್ಟಿಗೆ ಜಾಯಿನ್ ಮಾಡಾದ್ಮೇಲೆ ಇವಾಗ ಇನ್ಸುಲೇಷನ್ ಟೇಪ್ನ ಹಾಕೋಣ. ಇದಕ್ಕೆ ಈ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಯಾವ ಸಾಲ್ಡ್ರಿಂಗ್ ಅನ್ನು ಏನೂ ಬೇಕಾಗಿಲ್ಲ, ಬರೀ ಒಂದು ಇನ್ಸುಲೇಷನ್ ಟೇಪ್ ಇದ್ರೆ ಸಾಕು. ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕಾಮೆಂಟಲ್ಲಿ ಟೈಪ್ ಮಾಡಿ, ನಾನು ನೋಟ್ ಡೌನ್ ಮಾಡ್ಕೊತೀನಿ. ಆಮೇಲೆ ಇವಾಗ DC 5 ವೋಲ್ಟ್ ಮೊಬೈಲ್ ಚಾರ್ಜರ್ ತೊಗೋಬೇಕಾಗುತ್ತೆ. ಅದಾದಮೇಲೆ ಒಂದು 12 ವೋಲ್ಟ್ ಅಡಾಪ್ಟರ್ ಮೇಲ್ ಕನೆಕ್ಟ್ರನ್ನ ತೊಗೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ DC 5 ವೋಲ್ಟ್ ಮೊಬೈಲ್ ಚಾರ್ಜರಲ್ಲಿ ರೆಡ್ಡು ಮತ್ತು ಬ್ಲ್ಯಾಕ್ ವೈರ್ ಇದೆಯಲ್ಲ, ಸೊ ಅದನ್ನು ಇನ್ಸುಲೇಷನ್ ರಿಮೂವ್ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ವೈರ್ ರಿಮೂವ್ ಆಗಿದೆ ಮೊದಲೇ, ನಾನು ರೆಡ್ ವೈರ್ನ ರಿಮೂವ್ ಮಾಡ್ಕೊತೀನಿ. ಇವಾಗ 12 ವೋಲ್ಟ್ ಅಡಾಪ್ಟರ್ ಮೇಲ್ ಕನೆಕ್ಟರಲ್ಲಿ ಪಿಂಕ್ ಕಲರ್ ವೈರ್ ಇದೆ ನೋಡಿ, ಅದು ಪಾಸಿಟಿವ್ ಟರ್ಮಿನಲ್ ಬರುತ್ತೆ ಅದು. ಸೊ ಅದನ್ನು ನಾನು ರೆಡ್ ಕಲರ್ ವೈರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಬನ್ನಿ ಇದಕ್ಕೂ ಇನ್ಸುಲೇಷನ್ ಟೇಪ್ ಹಾಕೋಣ. ಫ್ರೆಂಡ್ಸ್, ಈ ಥರ 2 ವೈರು ಜಾಯಿನ್ ಮಾಡಾದ್ಮೇಲೆ ನಾವು ಇನ್ಸುಲೇಷನ್ ಟೇಪ್ ಹಾಕೋಬೇಕಾಗುತ್ತೆ. ನೋಡಿ ನಾನು ಈ ಥರ ಇನ್ಸುಲೇಷನ್ ಟೇಪ್ ಹಾಕ್ಕೊಂಡಿದ್ದೀನಿ. ಕಲರ್ ವೈರ್ಗೆ ಜಾಯಿಂಟ್ ಮಾಡಿದ್ದೀನಿ. ಸೊ ಗೈಸ್, ಈ ಕನೆಕ್ಷನ್ ಆದಮೇಲೆ ನಾನು ಇಲ್ಲಿ ರೆಡ್ ಮತ್ತು ಬ್ಲ್ಯಾಕ್ ವೈರ್ನ ತೊಗೊಂಡಿದ್ದೀನಿ, ಯಾಕಂದರೆ ಚಾರ್ಜರ್ಗೆ ನಾವು ಪವರ್ ಸಪ್ಲೈ ಕೊಡಬೇಕಾಗುತ್ತೆ. ಸೊ ರೆಡ್ ವೈರ್ನ ಈ ಥರ ರೋಲ್ ಮಾಡ್ಕೊಳ್ಳೋಣ. ನಾನು ಈ ಥರ ರೋಲ್ ಮಾಡ್ಕೊತಿದ್ದೀನಿ. ನಾನು ಈ ಥರ ರೋಲ್ ಮಾಡ್ಕೊಂಡಾದ್ಮೇಲೆ ಇನ್ಸುಲೇಷನ್ ಟೇಪ್ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನು ಇವಾಗ ಈ ಥರ ಇನ್ಸುಲೇಷನ್ ಟೇಪ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇದಕ್ಕೆ ಈ ಥರ ಹಾಕ್ಕೊಳ್ಳೋಣ. ಗೈಸ್, ಇವಾಗ ಇವೆರಡಕ್ಕೂ ನಾನು ಈ ಥರ ಇನ್ಸುಲೇಷನ್ ಟೇಪ್ನ ಹಾಕ್ಕೊಂಡಿದ್ದೀನಿ. ರೆಡ್ ವೈರ್ಗೆ ಇನ್ಸುಲೇಷನ್ ರಿಮೂವ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ರಿಲೇ ಮಾಡ್ಯೂಲ್ಗೆ ಒಂದು ವೈರ್ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಗೈಸ್, ನಾನು ಇಲ್ಲಿ ಥರ 2 ರೆಡ್ ಕಲರ್ ವೈರ್ನ ತೊಗೊಂಡಿದ್ದೀನಿ. ಒಂದು ಸೈಡ್ ಇನ್ಸುಲೇಷನ್ ರಿಮೂವ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ ಇನ್ಸುಲೇಷನ್ ರಿಮೂವ್ ಮಾಡ್ಕೊಳ್ಳೋಣ. ನೋಡ್ಬೋದು, ಇನ್ನೊಂದು ಸೈಡ್ ಇನ್ಸುಲೇಷನ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ನಾನು ಇಲ್ಲಿ ರೆಡ್ ಕಲರ್ ವೈರ್ನ ಹಾಕ್ಕೊಂಡಿದ್ದೀನಿ, ಮತ್ತೆ ಇವಾಗ ಬ್ಲ್ಯಾಕ್ ಕಲರ್ ವೈರ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ. ಇವಾಗ ಸ್ಕ್ರೂನ ಟೈಟ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಸ್ಕ್ರೂನ ಟೈಟ್ ಮಾಡ್ಕೊಂಡಿದ್ದೀನಿ. ಗೈಸ್, ಇವಾಗ ನಾನು ಇಲ್ಲೊಂದು ಬಲ್ಬ್ ಹೋಲ್ಡರ್ನ ತೊಗೊಂಡಿದ್ದೀನಿ. ಬಲ್ಬ್ ಹೋಲ್ಡರ್ಗೆ ಈ ಥರ ವೈರ್ನ ಹಾಕೋಣ. ನಾವು ಬಲ್ಬ್ ಹೋಲ್ಡರ್ಗೆ ಈ ಥರ ವೈರ್ನ ಹಾಕ್ಕೊಂಡು ಇಲ್ಲಿಂದ ಇನ್ಸುಲೇಷನ್ ರಿಮೂವ್ ಮಾಡ್ಕೊಳ್ಳೋಣ. ಗೈಸ್, ಇವಾಗ ನಾನು ಇಲ್ಲೊಂದು AC ಮೇನ್ ವೈರ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ AC ಮೇನ್ ವೈರ್ನ ತೊಗೊಂಡಿದ್ದೀನಿ.
ಸೊ ಇವಾಗ ಇಲ್ಲಿ ರೆಡ್ ಕಲರ್ ವೈರ್ ಇದೆಯಲ್ಲ, ಸೊ ಇಲ್ಲಿ ಎಷ್ಟು ರೆಡ್ ಕಲರ್ ವೈರ್ ಕಾಣಿಸ್ತಿದೆ ಅಷ್ಟು ರೆಡ್ ಕಲರ್ ವೈರ್ನು ಇದು ಒಂದಕ್ಕೆ ಹಾಕ್ಬಿಟ್ಟು ಜಾಯಿನ್ ಮಾಡೋಣ. ನೋಡ್ಬೋದು ಬಲ್ಬ್ ಹೋಲ್ಡರಲ್ಲಿ ಒಂದು ರೆಡ್ ಕಲರ್ ವೈರ್ ಇದೆ. ಸೊ ಅದನ್ನು ಈ ವೈರಿಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಆಮೇಲೆ ಚಾರ್ಜರಲ್ಲಿ ಒಂದು ರೆಡ್ ಕಲರ್ ವೈರ್ ಇದೆ, ಅದನ್ನು ಇದಕ್ಕೆ ಜಾಯಿನ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ರಿಲೇ ಮಾಡ್ಯೂಲಲ್ಲೂ ಒಂದು ರೆಡ್ ಕಲರ್ ವೈರ್ ಇದೆ, ಸೊ ಅದನ್ನು ಇದಕ್ಕೆ ಹಾಕಿ ಜಾಯಿನ್ ಮಾಡ್ತಾ ಇದ್ದೀನಿ. ಆಮೇಲೆ ಇವಾಗ ಇನ್ಸುಲೇಷನ್ ಟೇಪ್ ಹಾಕ್ಕೊಳ್ಳೋಣ ಇದಕ್ಕೆ. ನೋಡ್ಬೋದು ನಾನು ಈ ಥರ ಇನ್ಸುಲೇಷನ್ ಟೇಪ್ ಹಾಕ್ಕೊಂಡಿದ್ದೀನಿ ಈ 3 ವೈರ್ಗೂ. ಸೊ ಇಲ್ಲಿ ಬ್ಲ್ಯಾಕ್ ಕಲರ್ ವೈರ್ ಇದೆ ನೋಡ್ಬೋದು. ಸೊ ಬಲ್ಬ್ ಹೋಲ್ಡ್ರದು ಒಂದು ಬ್ಲ್ಯಾಕ್ ಕಲರ್ ವೈರ್ ಇದೆ. ಸೊ ಬಲ್ಬ್ ಹೋಲ್ಡ್ರು ಮತ್ತು ರಿಲೇದು ಇವೆರಡು ಬ್ಲ್ಯಾಕ್ ಕಲರ್ ವೈರ್ ಬಿಟ್ಬಿಟ್ಟು ಇಲ್ಲಿ ಚಾರ್ಜರ್ ವೈರ್ ಇದೆಯಲ್ಲ, ಸೊ ಅದನ್ನು ನಾವಿಲ್ಲಿ AC ಮೇನ್ ವೈರ್ ಇಟ್ಕೊಳ್ಳೋಣ. ನೋಡಿ ಈ ಥರ ವೈರ್ಗೆ ನಾನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಾದ್ಮೇಲೆ ಇವಾಗ ಇನ್ಸುಲೇಷನ್ ಟೇಪ್ ಹಾಕ್ಕೊಳ್ಳೋಣ. ನೋಡ್ಬೋದು ಇವಾಗ ಇನ್ಸುಲೇಷನ್ ಟೇಪ್ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಬಲ್ಬ್ ಹೋಲ್ಡ್ರದು ಒಂದು ವೈರ್ ಇದೆ ನೋಡ್ಬೋದು, ಇದು ಬಲ್ಬ್ ಹೋಲ್ಡ್ರದು ಒಂದು ವೈರ್ ಇದೆ. ಸೊ ಅದನ್ನು ನಾನು ರಿಲೇ ಮಾಡ್ಯೂಲಲ್ಲಿ ಇರೋ ಬ್ಲ್ಯಾಕ್ ವೈರ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಇನ್ಸುಲೇಷನ್ ಟೇಪ್ ಹಾಕ್ಬಿಡೋಣ. ನೋಡ್ಬೋದು ಇದು ಇಷ್ಟೇ ಕನೆಕ್ಷನ್ಸು ಫ್ರೆಂಡ್ಸ್, ತುಂಬ ಈಸಿಯಾಗಿದೆ, ತುಂಬ ಸಿಂಪಲ್ ಆಗಿದೆ, ನೀವೇ ಮಾಡಿಬಿಡ್ಬೋದು. ಬನ್ನಿ ಇವಾಗ ಇದು ಇಷ್ಟು ಕನೆಕ್ಷನ್ಸ್ ಆಯ್ತಲ್ಲ. ಸೊ ಇವಾಗ ನಾವು ಲ್ಯಾಪ್ಟಾಪ್ ತೊಗೊಂಡು ಆರ್ಡಿನೋ ಯೂನೋಗೆ ಕೋಡಿಂಗ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಕೋಡಿಂಗ್ ಟ್ರಾನ್ಸ್ಫರ್ ಮಾಡೋಣ. ಗಾಯ್ಸ್ ನೀವು ನೋಡ್ತಿರ್ಬೋದು ಇಲ್ಲಿ ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಆರ್ಡಿನೋ ಯೂನೋ ಇದೆ. ಸೊ ಆರ್ಡಿನೋ ಯೂನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಡಾಟಾ ಟ್ರಾನ್ಸ್ಫರ್ ಕೇಬಲ್ನ ಆರ್ಡಿನೋ ಯೂನೋಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸೊ ಅದಾದಮೇಲೆ ಇಲ್ಲಿ ಲ್ಯಾಪ್ಟಾಪಲ್ಲಿ ಸೈಡಲ್ಲಿ ಈ ಥರ ಪೋರ್ಟ್ ಇರುತ್ತೆ. ಸೊ ಇದನ್ನು ಅದಕ್ಕೆ ಕನೆಕ್ಟ್ ಮಾಡ್ತೀನಿ ನಾನು. ಸೊ ಕನೆಕ್ಟ್ ಆದಮೇಲೆ ಸೊ ಗೈಸ್ ಇವಾಗ ಇದು ಕನೆಕ್ಟಲ್ಲಿ ಆದಮೇಲೆ ನಾನು ಇಲ್ಲಿ ಆರ್ಡಿನೋ ID ಅಂತ ಒಂದು ಸಾಫ್ಟ್ವೇರ್ ಇದೆ, ಅದನ್ನು ಓಪನ್ ಮಾಡ್ಕೊತೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ನಾನು ಫೈಲ್ಗೆ ಹೋಗಿ ನಾನು ಬರ್ದಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊತೀನಿ ನಾನಿಲ್ಲಿ. ಇಲ್ಲಿ ಬ್ಲೂಟೂತ್ ಲೈಟ್ ಕಂಟ್ರೋಲ್ 2 ಅಂತ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೊತೀನಿ ನಾನಿಲ್ಲಿ. ನೋಡ್ಬೋದು ಇಲ್ಲಿ ಬಂದಿದೆ. ಸೊ ಅದನ್ನು ನಾನು ಕರೆಕ್ಟಾಗಿ ಬರ್ದಿದ್ದೀನೋ ಇಲ್ಲೋ ಅಂತ ವೆರಿಫೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಕಂಪೈಲಿಂಗ್ ಸ್ಕೆಚ್ ಅಂತ ಬರುತ್ತೆ, ಇಲ್ಲಿ ಲೋಡ್ ಆಗ್ತಾ ಇರುತ್ತೆ. ಏನಾದ್ರು ಸರಿಯಾಗಿ ಬರ್ದಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಎರರ್ ತೋರಿಸುತ್ತೆ. ಸೊ ಇವಾಗ ನೋಡ್ಬೋದು ಡನ್ ಕಂಪೈಲಿಂಗ್ ಅಂದರೆ ಯಾವುದೇ ಪ್ರೋಗ್ರಾಮಲ್ಲಿ ಏನು ಎರರ್ ಇಲ್ಲ. ಸೊ ಇವಾಗ ಪ್ರೋಗ್ರಾಮ್ನ ಅಪ್ಲೋಡ್ ಮಾಡೋಣ ಆರ್ಡಿನೋ ಯೂನೋಗೆ. ನೋಡ್ಬೋದು ಇಲ್ಲಿ ಅಪ್ಲೋಡ್ ಆದಮೇಲೆ ಇಲ್ಲಿ ಲೈಟ್ ಬ್ಲಿಂಕ್ ಆಗಿ ಒಂದು ಗ್ರೀನ್ ಲೈಟ್ ಬರುತ್ತೆ. ನೋಡ್ಬೋದು ಅಪ್ಲೋಡ್ ಆಗಿದೆ. ಇವಾಗ ಲ್ಯಾಪ್ಟಾಪ್ ಏನು ನೆಸಸರಿ ಇರಲ್ಲ ಅಪ್ಲೋಡ್ ಆದಮೇಲೆ. ಗೈಸ್ ಇವಾಗ ಈ ಕನೆಕ್ಷನ್ಸ್ ಎಲ್ಲ ಆಗಿದೆ ಅಲ್ಲ, ನೋಡಿ ಕನೆಕ್ಷನ್ಸ್ ಎಲ್ಲ ಈ ಥರ ಕೊಟ್ಕೊಂಡಿದ್ದೀನಿ ನಾನು. ಇವಾಗ ನಿಮ್ಮ ಮೊಬೈಲ್ ಓಪನ್ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ನೀವು ಓಪನ್ ಮಾಡಾದಮೇಲೆ ಇಲ್ಲಿ ನಾನು ಆರ್ಡಿನೋ ಯೂನೋ ಬ್ಲೂಟೂತ್ ಕಂಟ್ರೋಲ್ ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಮೊದಲನೇದಾಗಿ ಒಂದು ಆ್ಯಪ್ ತೋರಿಸ್ತಿದೆ, ಒಂದು ಅಪ್ಲಿಕೇಶನ್ ತೋರಿಸ್ತಿದೆ.
ಆರ್ಡಿನೋ ಯುನೋ ಬ್ಲೂಟೂತ್ ಕಂಟ್ರೋಲರ್ ಅಂತ. ಸೊ ಇದನ್ನು ನಾನು ಇನ್ಸ್ಟಾಲ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಇವಾಗ ಓಪನ್ ಅಂತ ಕೊಡೋಣ. ಅಲ್ಲೋ ಬ್ಲೂಟೂತ್ ಆರ್ಡಿನೋ ಯುನೋ ಬ್ಲೂಟೂತ್ ಕಂಟ್ರೋಲ್ ಅಂತ ತೋರಿಸಿದೆ. ಬ್ಲೂಟೂತ್ ಇದಕ್ಕೆ ಅಲೋ ಕೊಡಬೇಕಾಗುತ್ತೆ. ಸೊ ಅಲೋ ಕೊಡ್ತೀನಿ ನಾನು. ಇಲ್ಲಿ ಎಗ್ರಿ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಮೇಲ್ಗಡೆ ಟಾಪಲ್ಲಿ ಬಂದರೆ ಒಂದು ಇಂಟು ಸಿಂಬಲ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಬ್ಲೂಟೂತ್ ನಾಟ್ ಅನೇಬಲ್ಡ್, ಸೊ ಅನೇಬಲ್ ಅಂತ ಕೊಡಿ. ಇಲ್ಲಿ ಆರ್ಡಿನೋ ಯುನೋ ಬ್ಲೂಟೂತ್ ಕಂಟ್ರೋಲ್ ಇಸ್ ಆಸ್ಕಿಂಗ್ ಟು ಟರ್ನ್ ಆನ್ ಬ್ಲೂಟೂತ್ ಅಂತ ಇದೆ. ಸೊ ಅಲೋ ಕೊಡಿ. ಇಲ್ಲಿ ಬಂದಿದೆ ನೋಡ್ಬೋದು. ನೀವು ನೋಡ್ಬೋದು ಇಲ್ಲಿ ನಮ್ಮ ಹತ್ರ ಸರೌಂಡಿಂಗ್ಸಲ್ಲಿ ಯಾವ್ಯಾವ ಬ್ಲೂಟೂತ್ ಇದೆ ಅವೆಲ್ಲ ಇದ್ರಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಾನು HC 05 ಅಂತ ಇದೆ ನೋಡಿ. ಸೊ ಅದು ಇವಾಗೆ ಬರೋಲ್ಲ, ನಾವು ಇಲ್ಲಿ ಸ್ವಿಚ್ ಆನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಬಲ್ಬ್ ಆನ್ ಆಗಿದೆ. ಇವಾಗ HC 05 ಬ್ಲೂಟೂತ್ ಮಾಡ್ಯೂಲಲ್ಲಿ ಒಂದು ರೆಡ್ ಲೈಟ್ ಆನ್ ಆಗಿದೆ. ಸೊ ಇವಾಗ HC 05 ಮೇಲೆ ಟ್ಯಾಪ್ ಮಾಡೋಣ. ಸೊ ಕ್ಲಿಕ್ ಮಾಡಾದ್ಮೇಲೆ ಇನ್ನೂ ಲೋಡ್ ಆಗ್ತಿದೆ. ಕನೆಕ್ಟೆಡ್ ಟು HC 05 ಅಂತ ಬಂದಿದೆ ನೋಡ್ಬೋದು. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ LED ಲ್ಯಾಂಪ್ ಇದೆ, LED ಲ್ಯಾಂಪ್, RGB ಪಿಕ್ಕರ್ ಇದೆ, ಆಮೇಲೆ ಕಾರ್ ಕಂಟ್ರೋಲರ್ ಇದೆ, ಸ್ವಿಚಸ್ ಇದೆ, ಗೇಮ್ ಪ್ಯಾಡ್ ಇದೆ, ಟರ್ಮಿನಲ್ ಇದೆ, ವಾಯ್ಸ್ ಟರ್ಮಿನಲ್. ಆದರೆ ನೀವು ಆನ್ ಆಫ್ ಅಂತ ವಾಯ್ಸಲ್ಲಿ ಹೇಳ್ಬೋದು ನೀವು. ಇಲ್ಲಿ 4x4 ಕೀಬೋರ್ಡ್, ಇದು ಪಾಸ್ವರ್ಡು ನೋಡಿ. ಇದರಲ್ಲಿ ಪಾಸ್ವರ್ಡು ಫಿಕ್ಸ್ ಮಾಡ್ಕೋಬೋದು ನೋಡಿ. ಇದರಲ್ಲೇ ಬರುತ್ತೆ ನೋಡಿ. ನಾನಿಲ್ಲಿ ಸುಮ್ಮನೆ ಇದರಲ್ಲಿ ಏನು ಸೆಟ್ಟಿಂಗ್ಸ್ ಮಾಡೋಂಗಿಲ್ಲ. ಇಲ್ಲಿ 4x4 ನಾನು 1 ಅಂತ ಕೊಡ್ತೀನಿ, ಆಫ್ ಆಗುತ್ತೆ ನೋಡ್ಬೋದು. ಇಲ್ಲಿ 1 ಅಂತ ಕೊಡ್ತೀನಿ, ಆಫ್ ಆಯಿತು ಲೈಟು. ಇವಾಗ ನೆಕ್ಸ್ಟ್ 0 ಅಂತ ಕೊಡ್ತೀನಿ, ಆನ್ ಆಗುತ್ತೆ ನೋಡ್ಬೋದು. 1 0 1 0 1 0 ಅಂತ ಕೊಡ್ತೀನಿ, ಆನ್ ಆಫ್ ಆಗುತ್ತೆ. ಇವಾಗ ನೆಕ್ಸ್ಟ್ ಇದು ಬೇಡ ಅಂದರೆ ನೆಕ್ಸ್ಟ್ ಇಲ್ಲಿ RGB ಪಿಕ್ಕರ್ ಇದೆ. ಸೊ ಅದರಲ್ಲಿ ನಾವು ಹೆಂಗಾರು ತಿರುಗಿಸಿದ್ರು ನೋಡಿ ಲೈಟ್ ಈ ಥರ ಆಗುತ್ತೆ. ಇದೊಂದು ಆಪ್ಷನ್ ಐತೆ, ಇದೊಂದು ಫೀಚರ್ಸ್ ಐತೆ ನೋಡಿ ಇದರಲ್ಲಿ ಅಪ್ಲಿಕೇಶನ್ಸಲ್ಲಿ. ಸೊ ಇದಾದಮೇಲೆ ಕಾರ್ ಕಂಟ್ರೋಲ್ ಇದೆ. ನಾವು ಕಾರ್ನ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಮಾಡಿ, ಸೊ ಯಾವ ಥರ ಇದು ಗೇಮ್ ಆಡ್ಬೋದು ಆ ಥರ ಆಡ್ಬೋದು. ನಾವಿಲ್ಲಿ ರಿಮೋಟ್ ಕಂಟ್ರೋಲ್ ಕಾರ್ನ ಕಂಟ್ರೋಲ್ ಮಾಡ್ಬೋದು ಒಂದು ಬ್ಲೂಟೂತ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಟರ್ಮಿನಲ್ ಇದೆ. ಟರ್ಮಿನಲ್ಲಿ ನಾನಿಲ್ಲಿ 1 ಅಂತ ಸೆಂಡ್ ಮಾಡ್ತೀನಿ. 1 0 ನೋಡಿ ಇಲ್ಲಿ 1 0 1 1 ಅಂದರೆ ಆಫ್ ಆಗುತ್ತೆ ಗೈಸ್, 0 ಅಂದರೆ ಆನ್ ಆಗುತ್ತೆ. ಸೊ ಇದಿಷ್ಟು ಒಂದು ಫೀಚರ್ಸ್. ಆದರೆ ಇನ್ನೊಂದರಲ್ಲಿ ಯಾವುದಾದಿದೆ ಅಂತ ನೋಡೋಣ. ವಾಯ್ಸ್ ಟರ್ಮಿನಲ್ ಇದೆ. ಸೊ ಇದಾದಮೇಲೆ ಇನ್ನೊಂದು ಯಾವುದೋ ಇದೆ, ರಿಸೀವ್ಡ್ ಟು ಸೆಂಟ್ ಬೋರ್ಡ್ ಅಂತ ಏನೋ ಇದೆ, IP ಅಡ್ರೆಸ್ ಏನೋ ತೋರಿಸ್ತಿದೆ, ಇದು ಗೊತ್ತಿಲ್ಲ ನೋಡಿ ಗೈಸ್. ಇದಿಷ್ಟು ಒಂದು ಫೀಚರ್ಸ್ ಆಗುತ್ತೆ. ಇಲ್ಲಿ ಲ್ಯಾಂಪ್ ಏನೋ ಇದೆ, ಇದರಲ್ಲೂ ಇದೊಂದು ಬಟನಲ್ಲೂ ನಾವು ಆನ್ ಆಫ್ ಮಾಡ್ಕೋಬೋದು ನೋಡಿ. ಇಲ್ಲಿ ಸೆಟ್ಟಿಂಗ್ಸ್ ಕಲ್ಲಿ ಏನಾದರೂ ಇದೆ ನೋಡೋಣ. ಇದಿಷ್ಟೇ ಗೈಸ್ ಈ ಒಂದು ಅಪ್ಲಿಕೇಶನ್ನು ನೋಡಿ. ಇದರಲ್ಲೇ ನಾವು ಆನ್ ಆಫ್ ಮಾಡ್ಕೋಬೋದು. ಇಲ್ಲಿ ಓಪನ್ ಅಂತ ಕೊಟ್ಟು ಇಲ್ಲಿ LED ಲ್ಯಾಂಪ್ ಅಂತ ಇದೆ ನೋಡಿ, ಕೊಟ್ಟರೆ ನಾವು ಇಲ್ಲೇ ಆನ್ ಆಫ್ ಮಾಡ್ಕೋಬೋದು. ಸೊ ಗೈಸ್ ಇದನ್ನು ನಾನು ನೆಕ್ಸ್ಟು ಸ್ವಿಚ್ ಬೋರ್ಡ್ಗೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಗೈಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ನೋಟ್ ಡೌನ್ ಮಾಡ್ಕೊತೀನಿ. ಥ್ಯಾಂಕ್ ಯು.